ಕ್ರಿಮಿನಲ್ ಮಂತ್ರಿ ಕೊಟ್ಟರು. ಹಾ, ನಾಗೇಂದ್ರ ಅವ್ರನ್ನ ಹೆಂಗ್ ಮಂತ್ರಿ ಮಾಡಿದ್ರಿ? ಒಬ್ಬೊಬ್ಬ ಆಶ್ಚರ್ಯ ಆಗತ್ತೆ ನಮಗೆ. ದುರ್ದೈವ, ದುರಂತ. ನಾವ್ ಹೆಂಗ್ ಮುಖ ತೋರಿಸ್ಬೇಕು ಜನರಿಗೆ? ಸದನ ಹೆಂಗ್ ನಡೆಸ್ತಾರ ಇವ್ರು? ಪ್ರತಿಪಕ್ಷದವ್ರ ಹಂಗೆ ಬಿಡ್ತಾರ ಅಂತ ಅವರಿಬ್ರು ಮಾತಾಡಿದ್ದಾರೆ. ನಾಗೇಂದ್ರ ಅವ್ರನ್ನ ಹೆಂಗ್ ಮಾಡುತ್ತೋ ಈ ಸರ್ಕಾರ ಸಚಿವರನ್ನಾಗಿ? ನೀವೇ ತೀರ್ಪು ಕೊಟ್ಬಿಟ್ರ ಕ್ಲೀನ್ ಹ್ಯಾಂಡ್ ಅಂತ? ಹಾ, ಕೋರ್ಟು ನಿನ್ನೆ ಅನ್ಸುತ್ತೆ, ಬಹುಶಃ ನಿನ್ನೆನೋ ಮೊನ್ನೆನೋ ನಾವು ಡೆಲ್ಲಿಗೆ ಹೋಗ್ಬಿಟ್ಟು ಬರ್ಬೇಕು ಅಂತ ನಾಗೇಂದ್ರ ಅವರು ಒಂದು ಅರ್ಜಿಯನ್ನ ಕೊಡ್ತಾರೆ ಕೋರ್ಟ್ಗೆ. ಕೋರ್ಟ್ ಹೇಳಿದೆ, ನೋ, ನೀವು ಊರ್ ಬಿಡಂಗಿಲ್ಲ, ಕರ್ನಾಟಕದಲ್ಲೇ ಇರ್ಬೇಕು ಅಂತ ಕೋರ್ಟ್ ಹೇಳಿದೆ. ಅಂದ್ರೆ ಅರ್ಥಾತ್ ನಿಮ್ಮ ಮೇಲೆ ಬಹಳ ಖಾರವಾಗಿರ್ತಕ್ಕಂಥ, ತೀವ್ರವಾಗಿರ್ತಕ್ಕಂಥ ಕೇಸ್ ಇದೆ. ನಿಮ್ಮನ್ನ ಕರ್ನಾಟಕದಿಂದ ಹೊರಗಡೆ ಹೋಗಕ್ ಬಿಡಕ್ ಸಾಧ್ಯ ಇಲ್ಲ. ಕೋರ್ಟ್ ಮಾಜಿ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಎಸ್, ಭ್ರಷ್ಟಾಚಾರ ಆಗಿದೆ, 187 ಕೋಟಿ ಅಲ್ಲ, ಬರೀ 87 ಕೋಟಿ ಅಂತ ಸ್ವತಃ ಮುಖ್ಯಮಂತ್ರಿ ಫ್ಲೋರ್ ಆಫ್ ದಿ ಹೌಸ್ ಒಪ್ಕೊಂಡಿದ್ದಾರೆ. 19 ಕೋಟಿ ರೂಪಾಯಿ ಬಳ್ಳಾರಿ MP ಚುನಾವಣೆಗೆ ಖರ್ಚು ಮಾಡಕ್ಕೆ ಅಕೌಂಟ್ಗೆ ಹಾಕಿದ್ದಾರೆ. ಇದು ಎಂಕ್ವೈರಿನಲ್ಲಿ ಸಿಕ್ಕಿರ್ತಕ್ಕಂತ ವರದಿ. ಹೀಗೆ ಆಮೇಲೆ ಹೈದರಾಬಾದ್ಗೆ ಹೋಗಿದೆ 187 ಕೋಟಿನಲ್ಲಿ ಅಕೌಂಟ್, ಬೇರೆ ಬೇರೆ ಅಕೌಂಟ್ಗೆ. ರಾಯಚೂರ್ಗೆ ಹೋಗಿದೆ, ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿದೆ, ವಿಜಯನಗರ ಜಿಲ್ಲೆಗೆ ಹೋಗಿದೆ, ಬೇರೆ ಬೇರೆ ಮದ್ಯದ ಅಂಗಡಿಗಳಿಗೆ ಹೋಗಿದೆ, ಅಕೌಂಟ್ಗೆ, ಬಂಗಾರದ ಅಂಗಡಿಗಳಿಗೆ ಹೋಗಿದೆ. ಕೋರ್ಟ್ ನಲ್ಲಿದೆ, ಚಾರ್ಜ್ ಶೀಟ್ ಆಗಿದೆ ಇವ್ರ ಮೇಲೆ. ಅಂಥವ್ರನ್ನ ಮಂತ್ರಿ ಮಾಡ್ತಾ ಇದ್ದಾರೆ. ಇದು ಒಂದು ಆಡಿಯೋ ನಂಬರ್ 1.